ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸತತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಷಷ್ಠಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಸೋಮವಾರ ಷಷ್ಠಿ ತಿಥಿ ಬಂದಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಪರಶಿವನನ್ನು, ತಂದೆ ಮಗನನ್ನು ಪ್ರಾರ್ಥನೆ ಮಾಡುವ ಒಳ್ಳೆಯ ಕಾಲ ಬಂದಿದೆ. ವಾರದಿಂದ ಶಿವನನ್ನು, ತಿಥಿಯಿಂದಾಗಿ ಮಗನನ್ನು. ಸುಬ್ರಹ್ಮಣ್ಯನ ಆರಾಧನೆ. ಸುಬ್ರಹ್ಮಣ್ಯ ವಸ್ತುತಃ ತಂದೆಗೆ ಓಂಕಾರದ ಉಪದೇಶವನ್ನು ಕೊಟ್ಟವನು. ಸ್ವಾಮಿನಾಥನ್ ಅನ್ನುವಂಥ ಕ್ಷೇತ್ರ ಇದೆಯಲ್ಲ ತಮಿಳುನಾಡಿನಲ್ಲಿ, ಆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತಂದೆಗೆ ಓಂಕಾರದ ಉಪದೇಶವನ್ನು ಮಾಡಿದಂತೆ. ವಸ್ತುತಃ ಪರಮೇಶ್ವರ ಮಗನನ್ನು ಚತುರ್ಮುಖ ಬ್ರಹ್ಮನ ಹತ್ರ ಕಳಿಸಿದ್ದ, ಪಾಠ ಹೇಳಿಸ್ಕೊಳ್ಳು ಬಾ ಹೋಗು ಅಂತ. ಈ ಚತುರ್ಮುಖ ಬ್ರಹ್ಮ ಓಂಕಾರದ ಉಪದೇಶವನ್ನು ಮಾಡಿದನಂತೆ. ಈ ಸುಬ್ರಹ್ಮಣ್ಯ ಸ್ವಲ್ಪ ತುಂಟ, ತರಲೆ, ಪ್ರಚಂಡ ಬುದ್ಧಿವಂತ. ಬ್ರಹ್ಮನನ್ನು ಕೇಳಿದಂತೆ, ಈ ಓಂಕಾರದ ಅರ್ಥ ಏನು? ಉಪದೇಶ ಮಾಡಿದೆಯಲ್ಲ ನನಗೆ ದೊಡ್ಡದಾಗಿ, ಇದರ ಅರ್ಥ ಏನು ಅಂತ ಕೇಳಿದಂತೆ. ಅದಕ್ಕೆ ಬ್ರಹ್ಮ, ನೀನು ಇನ್ನೂ ಅಷ್ಟು ವಿವೇಕ ಇಲ್ಲ, ಸದ್ಯಕ್ಕೆ ನೀನು ಉಪಾಸನೆ ಮಾಡ್ತಾ ಇರು, ಆಮೇಲೆ ಹೇಳ್ತೀನಿ ಅಂತ. ನಿಂಗೆ ಗೊತ್ತೇ ಇಲ್ಲ ಹಾಗಾದರೆ ಅಂತ ಚುಡಾಯಿಸಿದಂತೆ ಮೇಷ್ಟ್ರನ್ನ. ಈಗಿನವ್ರು ಗೋಳು ಹೊಯ್ಕೊಳ್ತಾರಲ್ಲ ಹಂಗೆ. ಆಮೇಲೆ ಅವನು ಕಾಟ ತಡಿಲಿಕ್ಕಾಗದೆ ಚತುರ್ಮುಖ ಬ್ರಹ್ಮ ಪರಮೇಶ್ವರನ ಹತ್ರ ಕರ್ಕೊಂಬರ್ತಾನೆ. ಅಪ್ಪ, ನಿನ್ನ ಮಗನಿಗೆ ಪಾಠ ಹೇಳೋಕ್ಕೆ ನನ್ನ ಕೈಲಾಗಲ್ಲ, ನೀನೇ ಹೇಳಬೇಕು, ನೀನೇ ಹೇಳ್ಕ ಅಂತ ಬಿಟ್ಟೋಗ್ತಾನೆ. ಆಗ ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿಗೆ ಬೈತಾನೆ, ಹಾಗೆಲ್ಲ ಗುರುಗಳ ಹತ್ರ ಹಾಗೆಲ್ಲ ಮಾಡಬಾರ್ದು ಅಂತ. ಅಲ್ಲ, ನಾನು ಕೇಳಿದ್ರಲ್ಲಿ ತಪ್ಪೇನಿದೆ, ಏನು ಅರ್ಥ ಅಂತ ಕೇಳಿದೆ, ಇದಕ್ಕೇನು ವ್ಯಾಖ್ಯಾನಗಳಿದೆ ಅಂತ ಕೇಳಿದೆ, ತಪ್ಪ ಅಂತ. ತಪ್ಪಲ್ಲ, ನಿನ್ನ ವಯಸ್ಸಿಗೆ ಅದು ಮಿತಿಮೀರಿದ ಪ್ರಶ್ನೆ ಅಂತ. ಇಲ್ಲ, ನನಗೆ ಬೇಕು, ನನಗೆ ತಿಳ್ಕೊಳ್ಳುವ ಒಂದು ಏನು ತೀವ್ರತೆ ಇದೆ, ತೀವ್ರತೆ ಇದ್ದಾಗ ಹೇಳಬೇಕು ಅಂತ. ಆಯಿತು, ನಾನು ಉಪದೇಶ ಮಾಡ್ತೀನಿ ಅಂತ ಹೇಳಿ 5,000 ರೀತಿಯ ಉಪದೇಶವನ್ನು ಮಾಡಿದಂತೆ ಪರಮೇಶ್ವರ. ಆಗ ಪರಮೇಶ್ವರನ್ನು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ನಗಾಡಿದನಂತೆ. 5,000 ನಿಂಗೆ ಗೊತ್ತಿರೋದು, ಅದಕ್ಕೆ ಅಷ್ಟೇ ಹೇಳಿದ್ಯಾ? ನಾನು ಹೇಳ್ತೀನಿ ಕೇಳಿಸ್ಕೊ ಅಂತ 6,000 ಬಗೆಯಲ್ಲಿ ಉಪದೇಶ ಕೊಟ್ಟನಂತೆ ಪರಶಿವನಿಗೆ ಓಂಕಾರ. ಆ ಕ್ಷೇತ್ರವನ್ನೇ ಸ್ವಾಮಿನಾಥನ್ ಕ್ಷೇತ್ರ ಅಂತ ಕರೀತಾರೆ. ಹಾಗೆ ತಂದೆಗೆ ಉಪದೇಶ ಕೊಟ್ಟಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತು ಪರಶಿವನನ್ನು ಎರಡೂ ದೇವತೆಗಳನ್ನು ಸ್ಮರಿಸುವಂತಹ ದಿವಸ. ಯಾರಿಗಾದರೂ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಜ್ಞಾನ ಸಂಪಾದನೆ ಮಾಡಬೇಕು, ಅರಿವಿನ ಸಂಪಾದನೆ ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು, ಉಪಾಸನೆಯನ್ನು ಮಾಡಬೇಕು ಅಂತ ಎಷ್ಟೋ ಜನ ಜ್ಯೋತಿಷಿಗಳು ಸುಬ್ರಹ್ಮಣ್ಯನ ಉಪಾಸಕರಾಗಿದ್ದಾರೆ. ಕಾರಣ, ಸುಬ್ರಹ್ಮಣ್ಯ ವಿಶೇಷವಾದ ತಿಳಿವನ್ನು, ಹೊಳಹನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಸುಬ್ರಹ್ಮಣ್ಯನ ಉಪಾಸನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ತಿನ್ನಿಸಿದ್ರೆ ಅದೆಲ್ಲವೂ ನಮಗೆ ಬುದ್ಧಿ ಪ್ರಕಟವಾಗುತ್ತೆ, ಬುದ್ಧಿಶಕ್ತಿ ಅನ್ನೋದು ಹೆಚ್ಚುತ್ತೆ ಎನ್ನುವಂಥ ಒಂದು ವಿಶೇಷ ನಂಬಿಕೆ ಇದೆ, ಸುಳ್ಳಲ್ಲ. ಸುಬ್ರಹ್ಮಣ್ಯನ ಆರಾಧನೆ ಅನುಷ್ಠಾನಗಳಿಂದ ಮಹಾಶಕ್ತಿ ಬರುವುದರಲ್ಲಿ ಸಂಶಯ ಇಲ್ಲ. ಹೀಗಾಗಿ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ತಾವು ಎಲ್ಲ ಮಾಡಿ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.